ಅಕ್ಟೋಬರ್ 14ರಂದು ಶರಣ್ ಎಂಬಂತಹ ಯುವಕನನ್ನ ತಿರುವನಂತಪುರಂನಲ್ಲಿರುವಂತಹ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಸತತ 11 ದಿನಗಳ ನೋವುಗಳನ್ನು ಅನುಭವಿಸಿದಂತ ಆ ಯುವಕನ ಬಾಡಿನ ನೋಡಬಾರ್ದಾಗಿತ್ತು. ಎದ್ದೇಳೋಕೆ ಆಗದೆ, ನಡೆಯೋಕ್ಕೂ ಆಗದೆ ಅಂಡ್ ಬಾಯೆಲ್ಲ ಹುಣ್ಣುಗಳಿಂದ ತುಂಬಿ ಹೋಗ್ಬಿಟ್ಟಿತ್ತು. ಬಟ್ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ರು ಸಹ ಕೊನೆಗೂ ಆ ವ್ಯಕ್ತಿ ಮರಣವನ್ನ ಹೊಂದ್ತಾನೆ. ಈ ಕೇಸ್ 2022ರಲ್ಲಿ ದಾಖಲಾಗುತ್ತೆ. ಆಸ್ಪತ್ರೆಗೆ ಸೇರಿದ್ದು ಶರಣ್ ಆದ್ರೆ ಶಿಕ್ಷೆ ಸಿಕ್ಕಿದ್ದು ಮಾತ್ರ ಅವನ ಪ್ರೇಯಸಿ ಗ್ರೀಷ್ಮಗೆ. ಹಾಗಾದ್ರೆ ಗ್ರೀಷ್ಮಗೆ ಯಾಕೆ ಶಿಕ್ಷೆ ಸಿಕ್ತು, ಯಾವ ಶಿಕ್ಷೆ ಸಿಕ್ತು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ, ನಾನು ನಿಮ್ಮ ಚಂದನ್, ಸ್ಟೇ ಟ್ಯೂನ್. ನೀವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತಹ ಈ ಹುಡುಗಿಯ ಹೆಸರು ಗ್ರೀಷ್ಮ. ವಯಸ್ಸು 24, ಪ್ರತಿಭಾವಂತ ಕಲಾವಿದೇನೂ ಕೂಡ ಹೌದು. ಇವಳಿಗೆ ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗನೇ ಶರಣ್. 2022ರಲ್ಲಿ ಈ ಜೋಡಿಯ ವಿಡಿಯೋಗಳು ತುಂಬಾನೇ ಪ್ರಸಿದ್ಧಿ ಪಡೆದಿದ್ವು. ಆ ವಿಡಿಯೋಗಳಲ್ಲಿ ಜ್ಯೂಸ್ ಚಾಲೆಂಜ್ ಗಳನ್ನ ಮಾಡ್ಕೊಂಡು ತುಂಬಾನೇ ಖುಷಿಯಾಗಿರ್ತಾ ಇದ್ರು. ತಮಿಳುನಾಡಿನ ಕಾಲೇಜ್ನಲ್ಲಿ ಓದ್ತಿರುವಾಗ ಇವರಿಬ್ಬರಿಗೂ ಸಹ ಪರಿಚಯ ಆಗುತ್ತೆ. ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇವರಿಬ್ಬರ ಲವ್ ಎಷ್ಟು ಮಟ್ಟಿಗಿತ್ತಪ್ಪ ಅಂದ್ರೆ ಒಬ್ರನ್ನೊಬ್ರು ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕ್ಲೋಸ್ ಆಗಿದ್ರು. ಇವರಿಬ್ಬರ ಪ್ರೀತಿನ ಮನೇಲಿ ಹೇಳಿದಾಗ ಒಪ್ತೇ ಇದ್ದಿದ್ದ ಕಾರಣಕ್ಕೋಸ್ಕರ ಇವರಿಬ್ಬರೂ ಸಹ ತಮಿಳುನಾಡಿನ ವೆಳ್ಳೂರಿನಲ್ಲಿರುವಂತಹ ದೇವಸ್ಥಾನ ಒಂದರಲ್ಲಿ ಗುಟ್ಟಾಗಿ ಮದುವೆ ಆಗ್ತಾರೆ. ಅಂಡ್ ಗೆಸ್ ವಾಟ್, ಇವರಿಬ್ರು ಸಹ ಮದುವೆ ಆಗಿದ್ಮೇಲೆ ಇಬ್ರು ಸಹ ಒಟ್ಟಿಗಿರಲ್ಲ, ಮತ್ತೆ ವಾಪಸ್ ಅವ್ರವ್ರ ಮನೆಗೆ ಹೋಗ್ತಾರೆ. ಮಾಮೂಲಿಯಾಗಿ ಅವ್ರು ಯಾವ ತರ ಜೀವನ ಮಾಡ್ತಿದ್ರು ಅದೇ ತರನೇ ಜೀವನ ಮಾಡ್ತಿರ್ತಾರೆ. ಅಂಡ್ ಇವ್ರು ಮದುವೆ ಆಗಿದ್ದ ವಿಷಯ ಅವ್ರ ತಂದೆ ತಾಯಿಗೂ ಸಹ ಗೊತ್ತಿರಲ್ಲ. ಮದುವೆ ಆದ್ಮೇಲೆ ಇವರಿಬ್ರು ಸಹ ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ. ಎಲ್ಲ ಕೂಡ ಚೆನ್ನಾಗೇ ಇತ್ತು, ಸ್ಟಡಿ ಕೂಡ ತುಂಬಾನೇ ಚೆನ್ನಾಗಿ ನಡೀತಿತ್ತು. ಅನ್ನುವಂತ ವೇಳೆಗೆ 2022 ಅಕ್ಟೋಬರ್ 14ಕ್ಕೆ ಶರಣ್ ರಾಜ್ನ ಗ್ರೀಷ್ಮ ಮನೆಗೆ ಕರೀತಾರೆ. ಗ್ರೀಷ್ಮ ಮನೆಗೆ ಹೋದಂತಹ ಶರಣ್ ರಾಜ್ ವಾಪಸ್ ಬಂದಿದ್ದು ವಾಮಿಟ್ ಮಾಡ್ಕೊಂಡು, ಅದು ಕೂಡ ನೀಲಿ ಮತ್ತೆ ಹಸಿರು ಬಣ್ಣದ ವಾಮಿಟ್. ಹತ್ತಿರದಲ್ಲೇ ಇದ್ದಂತಹ ಸ್ಥಳೀಯ ಆಸ್ಪತ್ರೆಗೆ ಅವನನ್ನ ಸೇರಿಸ್ತಾರೆ. ಬಟ್ ಈ ಕೇಸ್ ತುಂಬಾನೇ ಕ್ರಿಟಿಕಲ್ ಇದ್ದಿದ್ರಿಂದ ಅವನನ್ನ ತಿರುವನಂತಪುರದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ 11 ದಿನಗಳ ಸಾವು ನೋವುಗಳನ್ನು ಅನುಭವಿಸಿ ಶರಣ್ ರಾಜ್ ಅವರು ಕೊನೆಗೂ ಸಹ ತಮ್ಮ ಕೊನೆಯ ಉಸಿರನ್ನ ಎಳಿತಾರೆ. ತುಂಬಾ ಚೆನ್ನಾಗಿದ್ದಂತಹ ಶರಣ್ ರಾಜ್ಗೆ ಈ ರೀತಿ ಆಗಿದ್ದನ್ನ ನೋಡಿ ಅವ್ರ ಪೇರೆಂಟ್ಸ್ಗೆ ಡೌಟ್ ಬರುತ್ತೆ. ಅದಕ್ಕೋಸ್ಕರನೇ ಶರಣ್ ರಾಜ್ ಯೂಸ್ ಮಾಡ್ತಿದ್ದಂತಹ ಎಲ್ಲಾ ವಸ್ತುಗಳನ್ನು ಕೂಡ ಇನ್ನೊಂದ್ಸತಿ ನೀಟಾಗಿ ನೋಡ್ತಾರೆ, ವಿತ್ ಮೊಬೈಲ್ ಕೂಡ. ಆ ಮೊಬೈಲ್ ನಲ್ಲಿ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋನೇ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋದು. ಈ ವಿಡಿಯೋ ಜ್ಯೂಸ್ ಚಾಲೆಂಜ್ ನ ವಿಡಿಯೋ ಆಗಿತ್ತು. ಇದೇ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದಾಗ ಜನರ ಕಡೆಯಿಂದ ಒಂದು ಒಳ್ಳೆ ಕಮೆಂಟ್ಗಳು ಬರ್ತಾ ಇತ್ತು. ತುಂಬಾ ಒಳ್ಳೆ ಜೋಡಿ ಅಂತಾನೂ ಕೂಡ ಕಮೆಂಟ್ ಬರ್ತಾ ಇತ್ತು. ಬಟ್ ಅವ್ರ ಪೇರೆಂಟ್ಸ್ಗೆ ಈ ವಿಡಿಯೋ ನೋಡಿ ಯಾಕೋ ಸಂದೇಹ ಬಂತು, ಈ ವಿಡಿಯೋ ನಾರ್ಮಲ್ ವಿಡಿಯೋ ಅಲ್ವೇ ಅಲ್ಲ ಅಂತ. ಅದರಲ್ಲೂ ಗ್ರೀಷ್ಮಳ ಮನೆಯಿಂದ ವಾಮಿಟ್ ನ ಮಾಡ್ಕೊಂಡು ಬಂದ ಅಂತ ಹೇಳಿದಂತಹ ಅವನ ಗೆಳೆಯನ ಹೇಳಿಕೆ ಆ ಡೌಟ್ ನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಎಲ್ಲಾ ಸಾಕ್ಷಿಗಳು ಸಹ ಗ್ರೀಷ್ಮಳ ಕಡೆಗೆ ತಿರುಗುತ್ತೆ. ವಿಷಯ ಏನಪ್ಪಾ ಅಂದ್ರೆ ಇವರಿಬ್ರು ಗುಟ್ಟಾಗಿ ಮದುವೆ ಆಗಿರೋದು ಅವ್ರವ್ರ ಮನೆಗಳಲ್ಲಿ ಗೊತ್ತಿಲ್ಲದೆ ಇರೋ ಕಾರಣ ಗ್ರೀಷ್ಮಳ ಮನೆಯಲ್ಲಿ ಒಂದು ಒಳ್ಳೆ ಸಂಬಂಧ ನೋಡಿರ್ತಾರೆ. ಆ ಸಂಬಂಧ ಹೇಗಿರುತ್ತಪ್ಪ ಅಂದ್ರೆ ಆ ಗಂಡಿನ ಮನೆ ಕಡೆ ಒಂದು ಒಳ್ಳೆ ಶ್ರೀಮಂತಿಕೆಯಿಂದ ಇರ್ತಾರೆ. ಆ ಗಂಡು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನೆ ಅನ್ನೋ ಒಂದು ಒಳ್ಳೆ ಕೆಲಸ ಕೂಡ ಇರುತ್ತೆ. ಬಟ್ ಈಗ ಆಲ್ರೆಡಿ ಗ್ರೀಷ್ಮಗೆ ಮದುವೆ ಆಗ್ಬಿಟ್ಟಿದೆ. ದುರಾಸೆಗೆ ಬಿದ್ದಂತಹ ಗ್ರೀಷ್ಮ ಅವನನ್ನ ಸಾಯಿಸೋದಕ್ಕೋಸ್ಕರ ಪ್ಲಾನ್ ಮಾಡ್ತಾಳೆ. ಅದಕ್ಕೋಸ್ಕರನೇ ಮಾವಿನ ಹಣ್ಣಿನ ಜ್ಯೂಸ್ಗೆ ಪ್ರತಿ ಸಲ 30ರಿಂದ 40 ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್ ನ ಹಾಕ್ತಾ ಇರ್ತಾಳೆ ಅಂಡ್ ಅದನ್ನ ಕುಡಿಸ್ತಾ ಇರ್ತಾಳೆ. ಶರಣ್ ರಾಜ್ ಅದನ್ನ ಮೊದಲನೇ ಸಲ ಕುಡಿದಾಗ ಒಂಥರ ಕಹಿ ಹಾಗೆ ಒಂಥರ ಒಗ್ರು ಅನ್ಸ್ಬಿಟ್ಟು ಅದನ್ನ ಬಿಸಾಕ್ತಾನೆ. ಬಟ್ ಆ ಜ್ಯೂಸ್ ನ ಅವನಿಗೆ ಪ್ರತಿ ಸಲ ಕುಡಿಸ್ಬೇಕು ಅನ್ನೋಂತ ಒಂದು ಕಾರಣಕ್ಕೋಸ್ಕರನೇ ಈ ಚಾಲೆಂಜ್ ಅನ್ನೋ ಒಂದು ನೆಪನ ಮಾಡ್ಕೊಂಡು ಅವನಿಗೆ ಪ್ರತಿ ಸಲ ಕೂಡ ಆ ಜ್ಯೂಸ್ ನ ಕುಡಿಸ್ತಾ ಇರ್ತಾಳೆ. ಬಟ್ ಈ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗುತ್ತೆ. ಅಂದ್ರೆ ಈ ಪ್ಲಾನ್ ಸಕ್ಸಸ್ ಕೂಡ ಆಗಲ್ಲ. ಇದ್ರ ನಂತರ ಇವಳಿಗೆ ಬಂದಿದ್ದ ಇನ್ನೊಂದು ಪ್ಲಾನ್ ಅಂದ್ರೆ ಕಷಾಯ ಕುಡಿಸೋದು. ಅಂದ್ರೆ ಆ ಕಷಾಯಕ್ಕೆ ಕೀಟನಾಶಕದ ಒಂದು ಔಷಧಿನ ಮಿಕ್ಸ್ ಮಾಡಿ ಅದನ್ನ ಕುಡಿಸೋಂತ ಒಂದು ಐಡಿಯಾ. ಎಸ್, ಅವಳು ಅಂದ್ಕೊಂಡಿದ್ದಾರನ್ನೇ ಅವಳು ಆ ಒಂದು ಕಷಾಯಗಳಲ್ಲಿ ಕೀಟನಾಶಕದ ಔಷಧಿನ ಹಾಕಿ ಕುಡಿಸ್ತಾ ಇದ್ಲು. ತನ್ನ ಪ್ಲಾನ್ ನನಗೆ ಉಲ್ಟಾ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸಹ ಆ ಒಂದು ಕಷಾಯನ ಕುಡಿದಿದ್ದೆ, ನನಗೂ ಸಹ ವಾಮಿಟ್ ಆಗಿತ್ತು ಅಂತ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡ್ತಾಳೆ. ಆ ಮೆಸೇಜ್ ನ ಡೀಟೇಲ್ಸ್ ಈಗ ನಿಮ್ಮ ಮುಂದೆ ಸ್ಕ್ರೀನ್ ನಲ್ಲಿದೆ. ಗ್ರೀಷ್ಮಳ ಮೇಲಿದ್ದಂತಹ ಅತಿಯಾದ ಪ್ರೀತಿಗೆ ಶರಣ್ ರಾಜ್ ಮ್ಯಾಜಿಸ್ಟ್ರೇಟರ್ ಹತ್ರ ಅವ್ಳು ಕೊಟ್ಟಂತಹ ಕಷಾಯದ ಬಗ್ಗೆ ಆಗ್ಲಿ ಆ ಮಾಜಾ ಬಗ್ಗೆ ಆಗ್ಲಿ ಏನೂ ಕೂಡ ಹೇಳಲ್ಲ. 25 ಅಕ್ಟೋಬರ್ 2022ರಂದು ಶರಣ್ ರಾಜ್ ಮರಣವನ್ನ ಹೊಂತಾರೆ. ಅಂಡ್ ಆ ಮರಣವನ್ನ ಹೊಂದಿದ ಮಾರನೇ ದಿನನೇ ಅವ್ರ ಫ್ಯಾಮಿಲಿ ಪೂರ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಈ ಸಾವು ನಮಗೆ ಡೌಟೇಬಲ್ ಇದೆ ಅಂತ. ಅಕ್ಟೋಬರ್ 30ರಂದು ಗ್ರೀಷ್ಮಳನ್ನ ಪೊಲೀಸರು ಸತತ 6 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ. ಮೊದಲಿಗೆ ಎಲ್ಲಾನು ಕೂಡ ಸುಳ್ಳು ಹೇಳ್ತಾಳೆ. ಬಟ್ ಬರ್ತಾ
ಅದು ನಿಜ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಗೆಸ್ ವಾಟ್, ಇದೆಲ್ಲ ಗೊತ್ತಾಗಿದ್ದು ಅವಳ ಲ್ಯಾಪ್ಟಾಪ್ ಇಂದ. ನೋಡಿ, ಅವಳು ಪ್ರತಿ ಸಲ ಈ ಔಷಧಿ ಆಗ್ಲಿ, ಮಾಸದಲ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಆಗ್ಲಿ, ಇದನ್ನೆಲ್ಲ ಕೊಡ್ಬೇಕಾದ್ರೆ ಗೂಗಲ್ಗೆ ಹೋಗಿ ಈ ತರ ಕೊಟ್ರೆ ಹೇಗೆ, ಯಾರಿಂದ ಸಾಯ್ತಾರೆ ಅಂತ ಸರ್ಚ್ ಮಾಡಿ ನೋಡ್ತಾ ಇದ್ಲು. ಅಂಡ್ ಆ ಪ್ಲಾನ್ ನ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ಲು. ಶರಣ್ ಸತ್ತಂತ ದಿನ ಅವಳ ಲಾಸ್ಟ್ ಸರ್ಚ್ ಬಾರ್ ನಲ್ಲಿ ಒಂದು ವಿಷಯದ ಬಗ್ಗೆ ಸರ್ಚ್ ಮಾಡಿರ್ತಾಳೆ. ಆ ವಿಷಯ ಏನಪ್ಪಾ ಅಂದ್ರೆ ವಾಟ್ಸ್ಆಪ್ ನ ಇಷ್ಟನ್ನ ಹೇಗೆ ಡಿಲೀಟ್ ಮಾಡೋದು ಅಂತ. ಬಟ್ ಈಗ ಆಲ್ರೆಡಿ ಅವಳು ಡಿಲೀಟ್ ಮಾಡಿರ್ತಾಳೆ. ಒಂದ್ ವೇಳೆ ಪೊಲೀಸರ ಕೈಯಲ್ಲಿ ಸಿಕ್ಕರೆ ಅದು ಬರ್ದೇ ಇರೋ ರೀತಿ ಹೇಗ್ ಮಾಡೋದು ಅಂತ ಅವಳು ಅಲ್ಲಿ ಸರ್ಚ್ ಮಾಡಿರ್ತಾಳೆ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಸರ್ಚ್ ಮಾಡಿದ್ದು ಯಾವ್ದು ಕೂಡ ಅವಳು ಡಿಲೀಟ್ ಮಾಡಿರಲ್ಲ. ಅಕ್ಟೋಬರ್ 31ರಂದು ಅವಳನ್ನ ಬಂಧಿಸಲಾಗುತ್ತೆ. ಇದ್ರ ಜೊತೆಗೆ ಸಾಕ್ಷಿ ನಾಶ ಮಾಡ್ದ ಅಂತ ಅಂದ್ಬಿಟ್ಟು ಅವ್ರ ಮಾವ ಆದಂತಹ ನಿರ್ಮಲ್ ಕುಮಾರ್ ಅವ್ರನ್ನು ಕೂಡ ಬಂಧಿಸಲಾಗುತ್ತೆ. ಗ್ರೀಷ್ಮ ಇಲ್ಲಿ ಪೊಲೀಸರ ಹತ್ರ ಒಂಥರ ಆನ್ಸರ್ ಹೇಳ್ಬಿಟ್ಟು ಕೋರ್ಟಿಗೆ ಹೋದ್ಮೇಲೆ ಇನ್ನೊಂಥರ ಆನ್ಸರ್ ಹೇಳಕ್ಕಂತ ಸ್ಟಾರ್ಟ್ ಮಾಡ್ತಾಳೆ. ಅವನು ನನಗೆ ಪ್ರಪೋಸ್ ಮಾಡ್ದ, ನಾನು ಅವನ್ನ ಒಪ್ಲಿಲ್ಲ, ಅದಕ್ಕೋಸ್ಕರ ಅವ್ನು ನನ್ನ ಮೇಲೆ ಚಿತ್ರಹಿಂಸೆ ಕೊಡೋದಕ್ಕಂತ ಸ್ಟಾರ್ಟ್ ಮಾಡ್ದ, ನಾನು ಒಪ್ತೇ ಇದ್ದಿದ್ದ ಕಾರಣಕ್ಕೆ ನಮ್ಮ ಪ್ರೈವೇಟ್ ವಿಡಿಯೋಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಎದುರಿಸ್ತಾ, ಅದಕ್ಕೋಸ್ಕರ ನಾನು ಅವನ್ನ ಸಾಯಿಸ್ತೀನಿ ಅಂತಾನು ಕೂಡ ಅವಳಲ್ಲಿ ಹೇಳಿಕೆನ ಕೊಡ್ತಾಳೆ. ಬಟ್ ಗೆಸ್ ವಾಟ್, ಪೊಲೀಸರು ಇವಳಿಗಿಂತ ಚುರುಕಾಗಿರ್ತಾರೆ. ಅವಳು ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದಂತಹ ಹೇಳಿಕೆನ ರೆಕಾರ್ಡ್ ಮಾಡಿ ಆಲ್ರೆಡಿ ಸಬ್ಮಿಟ್ ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ಗ್ರೀಷ್ಮಳ ಆಟ ಏನೂ ಕೂಡ ನಡೆಯಲ್ಲ. 2025 ಜನವರಿ 17ರಂದು ಗ್ರೀಷ್ಮ ಮತ್ತೆ ಅವರ ಮಾವನಾದ ನಿರ್ಮಲ್ ಕುಮಾರ್ ಇವರಿಬ್ರೂ ಸಹ ಅಪರಾಧಿಗಳು ಅಂತ ಕೋರ್ಟ್ ಹೇಳುತ್ತೆ. ಅಂಡ್ 2025 ಜನವರಿ 20ರಂದು ಗ್ರೀಷ್ಮ ಮತ್ತೆ ಅವರ ಮಾವ ನಿರ್ಮಲ್ ಕುಮಾರ್ ಇವರಿಬ್ಬರಿಗೂ ಸಹ ಮರಣದಂಡನೆ ಶಿಕ್ಷೆನ ಕೊಡಲಾಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಈ ಮರಣದಂಡನೆ ಅನ್ನೋಂಥ ಶಿಕ್ಷೆ ಏನಿದೆ ಇದು ಕಾಮನ್ ಅಲ್ವೇ ಅಲ್ಲ. ಎಂತೆಂಥ ಸೆಲೆಬ್ರಿಟಿಗಳು 3-4 ಜನನ ಯಾರನ್ನೋ ಸಾಯಿಸ್ಕೊಂತ ಬರ್ತಾರೆ, ಅವರಿಗೆಲ್ಲ ಈ ರೀತಿ ಮರಣದಂಡನೆ ಅನ್ನೋಂಥ ಶಿಕ್ಷೆನೇ ಕೊಡಲ್ಲ. ಬಟ್ ಇಲ್ಲಿ ಗ್ರೀಷ್ಮ ಮತ್ತೆ ಅವ್ರ ಮಾವಂಗೆ ಕೊಡೋದಕ್ಕೆ ಏನ್ ಕಾರಣ? ಯಾಕಂದ್ರೆ ಇಲ್ಲಿ ಇವರಿಗೆ 4 ಸೆಕ್ಷನ್ಗಳ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಕೊಡಬೇಕಾಗಿತ್ತು. ಅದರಲ್ಲಿ ಮೊದಲನೇದು ಸೆಕ್ಷನ್ 302 ಮರ್ಡರ್, ಸೆಕ್ಷನ್ 364 ಇಂಟೆಂಟ್ ಟು ಕಮಿಟ್ ಮರ್ಡರ್, ಸೆಕ್ಷನ್ 328 ಪಾಯ್ಸನ್ ವಿತ್ ಇಂಟೆಂಟ್ ಆರ್ಮ್ ಲೈಫ್, ಸೆಕ್ಷನ್ 203 ಜಸ್ಟಿಸ್ ಪ್ರೊವೈಡಿಂಗ್ ಫಾಲ್ಸ್ ಇನ್ಫಾರ್ಮೇಶನ್. ಈ 4 ಸೆಕ್ಷನ್ಗಳಿಂದ ಅವಳಿಗೆ ಕೊನೆಗೂ ಸಹ ಮರಣದಂಡನೆ ಶಿಕ್ಷೆನ ಕೊಡಬೇಕಾಗಿತ್ತು. ಪ್ರತಿ ಸಲ ಕೋರ್ಟ್ ಏನ್ ಹೇಳೋದಪ್ಪ ಅಂದ್ರೆ 1 ವರ್ಷ ಅಥವಾ 2 ವರ್ಷಗಳ ಬಳಿಕ ಅವ್ರನ್ನ ಮರಣದಂಡನೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ತಿತ್ತು. ಬಟ್ ಇವರ ಕೇಸ್ನಲ್ಲಿ 2ರಿಂದ 3 ತಿಂಗಳು ಮಾತ್ರ ಟೈಮ್ನ ಕೊಟ್ಟಿದ್ದಾರೆ. ಸೊ ಫೈನಲಿ ಗ್ರೀಷ್ಮಳಿಗೆ ಮರಣದಂಡನೆ ಶಿಕ್ಷೆ ಆಯಿತು. ಅಂಡ್ ಶರಣ್ ರಾಜ್ಗೆ ಇದರಿಂದ ನ್ಯಾಯ ಕೂಡ ಸಿಕ್ತು. ಬಟ್ ಎಲ್ಲಿ ಸ್ವಾಮಿ, ಶರಣ್ ರಾಜ್ ವಾಪಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ. ಆದ್ರೆ ಈ ತಪ್ಪಿಗೆ ಶಿಕ್ಷೆ ಅಂತೂ ಅವಳಿಗೆ ಸಿಕ್ಕಂಗಾಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಲೋ, ನಾನು ನಿಮ್ಮ ಚಂದನ್ ಸೇನಾಫ್.